ವೆಲ್ಕಮ್ ಬ್ಯಾಕ್ ಟು ರಚನಿ ಲೋಕೇಶ್ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಿಸಿಬೇಳೆಬಾತ್ ಪೌಡರ್. ಬಿಸಿಬೇಳೆಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಪದಾರ್ಥ: ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಮೆಣಸು ಹಾಗೆ ಚಕ್ಕೆ ಲವಂಗ, ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ಒಣಮೆಣಸಿನಕಾಯಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಟ್ಕೊಡ್ತೀನಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಮೊದಲಿಗೆ ಕಡಲೆಬೇಳೆ ಹಾಕೊಳ್ಳೋಣ. 2 ಹಿಡಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಸ್ಪೂನ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಒಂದು 5ರಿಂದ 6 ಸ್ಪೂನ್. 2 ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಸಣ್ಣ ಉರಿನಲ್ಲಿ ಕೆಂಪು ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ. 2 ಹಿಡಿ ಉದ್ದಿನಬೇಳೆ. ಸೇಮ್ ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವೋ ಉದ್ದಿನಬೇಳೆ ಕೂಡ ಅಷ್ಟೇ ತೊಗೋಬೇಕು. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಉದ್ದಿನಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಅಂತ ಬರ್ತಾ ಇದೆ. ಈಗ ತಗೊಳ್ಳೋಣ. ಧನಿಯಾನ 4 ಹಿಡಿ ಹಾಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ 2 ಹಿಡಿ ಹಾಕೊಂಡಿದ್ದೀವಲ್ವಾ, ಈಗ ಧನಿಯಾ ಮಾತ್ರ 4 ಹಿಡಿ ಹಾಕೋಬೇಕು. 4 ಧನಿಯಾ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಪ್ಲೇಟ್ ಹಾಕೊಳ್ತೀನಿ. ಅರ್ಧ ಸ್ಪೂನ್ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಕೂಡ ಫ್ರೈ ಆಗಿದೆ. ತಗೊಳ್ಳೋಣ. ಅರ್ಧ ಸ್ಪೂನ್ ಮೆಣಸು. ಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದು ಕೂಡ ಪ್ಲೇಟ್ ಹಾಕೊಳ್ತೀನಿ. 2 ಚಕ್ಕೆ, 1-2-3 ಲವಂಗ ಹಾಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ. ಇದು ಕಲರ್ ಬರೋದಕ್ಕೋಸ್ಕರ ಹಾಕೊಳ್ಳೋದು ಅಷ್ಟೇ, ಖಾರ ಏನಿರಲ್ಲ. ಎಲ್ಲಾನು ಡ್ರೈ ರೋಸ್ಟೇ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡ್ರೆ ತುಂಬ ದಿನ ಇಡೋಕ್ಕೆ ಆಗಲ್ಲ, ಸ್ಟೋರೇಜ್ ಮಾಡ್ಕೊಳಕ್ಕಾಗಲ್ಲ ಬಿಸಿಬೇಳೆ ಪೌಡ್ರನ್ನ. ಸೊ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದು ಕೂಡ ಫ್ರೈ ಆಗಿದೆ. ಈಗ ಖಾರಕ್ಕೆ ಈ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಒಣಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದು ಕೂಡ ತಗೊಳ್ಳೋಣ. ಇದನ್ನೆಲ್ಲ ಹಾರಕ್ಕೆ ಬಿಡಬೇಕು. ಒಂದು ಚಿಟಿಕೆ ಹಿಂಗು ಹಾಕೊಳ್ತಿದ್ದೀನಿ. ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಸಿ ಇರುತ್ತಲ್ಲ ಬಾಣಲಿ, ಅದಕ್ಕೇನೆ ಒಂದು ಸ್ವಲ್ಪ ಹಿಂಗು ಹಾಕೊಂಡು ಬಿಸಿ ಫ್ರೈ ಮಾಡ್ಕೊಳ್ಳಿ. ಅದೇ ಸಾಕು, ಬಿಸಿ ಆಗುತ್ತೆ. ಸಾಕಿಷ್ಟು. ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಮಿಕ್ಸಿ ಮಾಡ್ಕೊಳ್ಳೋಣ. ಬಿಸಿಬೇಳೆಬಾತ್ ಪೌಡರ್ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೆದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.